ಕಲ್ಪನಾ, ಶಿವಮೊಗ್ಗ ಡಿಸ್ಟಿಕ್. ಸೊ ಇಲ್ಲಿ ನಮ್ಮ ರಾಜ್ಯದಿಂದ ನಾವು 31 ಜಿಲ್ಲೆಗಳಿಂದ ಬಂದಿದ್ದೀವಿ. ಸೊ ಎಲ್ಲರೂ ಬಂದಿರೋ ಉದ್ದೇಶ ಒಂದೇ, ನಮ್ಗೆ ಒಳ್ಳೆ ರೀತಿಯಾದ ನಮ್ಮ ಮಾಡ್ತಿರೋ ಕೆಲಸಕ್ಕೆ ನಮ್ಗೆ ಯಾವುದೇ ರೀತಿಯಾದಂತಹ ಸಿಗ್ಬೇಕಾಗಿರುವ ಭದ್ರತೆಗಳು, ಸಮಾನತೆಗಳು ನಮ್ಗೆ ಯಾವ್ದು ಸಿಗ್ತಾ ಇಲ್ಲ. ಮೊದಲನೇದಾಗಿ ನಾವು ಮಾರ್ನಿಂಗ್ ನಮ್ಗೆ ಟೈಮಿಂಗ್ಸ್ ಇವಾಗ ಇಷ್ಟು ಗಂಟೆ ಅಂತ ಹೇಳಿರ್ತಾರೆ. ಕೆಲವೊಂದು ಹಾಸ್ಟೆಲ್ಗಳಲ್ಲಿ 8 ಗಂಟೆ ತಿಂಡಿ ಬೇಕಾಗಿರುತ್ತೆ, ನಮ್ಮಲ್ಲೆಲ್ಲ 7:15ಗೆ ತಿಂಡಿ ಬೇಕಾಗಿರುತ್ತೆ. ನಾವು ಆಗ ಬರ್ಬೇಕಂದ್ರೆ ನಾವು 6 ಗಂಟೆಗೆ ಬಂದಿರ್ಬೇಕು. ಕೆಲವೊಂದು ತಿಂಡಿಗಳ ಪ್ರಿಪರೇಷನ್ಗೆ 5 ಗಂಟೆಗೂ ಬಂದಿರ್ಬೇಕಾಗುತ್ತೆ. ಅಂತ ಟೈಮಲ್ಲ ಸರ್ ನಮ್ಗೆ ನಾವು ಬಂದು ಮಾಡ್ತಿದೀವಿ ಅಂದ್ರೆ ನಮ್ಮ ಮನೆ ಮಠಕ್ಕೆ ನಾವು 3 ಗಂಟೆ ರಾತ್ರಿಗೆ ಎದ್ದು ಬರ್ಬೇಕು. ಮಕ್ಳು ಇರ್ತಾವೆ, ನಮ್ಮ ಮಕ್ಕಳು ಸ್ಕೂಲಿಗೆ ಕಳ್ಸ್ಬೇಕಾಗಿರುತ್ತೆ. ಆ ಮಕ್ಕಳನ್ನ ರೆಡಿ ಮಾಡಿ ಅಲ್ಲಿಂದ, ಯಾಕಂದ್ರೆ ಸಿಂಗಲ್ ಪೇರೆಂಟ್ಸ್ ಇರ್ತಾರೆ, ಈ ಕೆಲ್ಸಕ್ಕೆ ಸೇರಿದ್ದಾರೆ ಅಂದ್ರೆ ನಮ್ಮ ಒಂದು ಯಾರು ನಮ್ಗೆ ಸಪೋರ್ಟರ್ ಇಲ್ಲ ಅನ್ನೋದಕ್ಕೆ ಸೇರ್ಕೊಂಡಿರ್ತಾರೆ. ಅಂತವ್ರೆ 50% ಬಹಳ ಜನ ಇದ್ದಾರೆ ಇದ್ರಲ್ಲಿ. ಸೊ ಹಾಗಿದ್ದಾಗ ಅವ್ರು ಕಷ್ಟಪಟ್ಟು ಹಾಸ್ಟೆಲ್ಗೆ ಬಂದಾಗ ಅಲ್ಲೆಲ್ಲ ಮಾಡಿರ್ತೀವಿ ಸರ್. ನಮ್ಗೆ ಇನ್ ಟೈಮಿಗೆ ಸಂಬಳ ಸಿಗೋದಿಲ್ಲ. ಕೊಡೋ ಸಂಬಳನೇ ಎಷ್ಟು ಗೊತ್ತಾ, 10 ರಿಂದ 12 ಸಾವಿರ ಇದೆ ಅಷ್ಟೇ ನಮ್ದು. ಬಟ್ ಇಲ್ಲಿ ಅದೇ ಕೆಲಸಕ್ಕೆ ಗೌರ್ಮೆಂಟ್ ಅನ್ನೋ ನೇಮಕಾತಿಗಳಿಗೆ 40 ರಿಂದ 50 ಸಾವಿರ ಸಿಗುತ್ತೆ. ಆ ಕೆಲಸ ನೋಡಿದ್ರೆ ಅವ್ರು ನಮ್ಗಿಂತ ಅರ್ಧ ಭಾಗ ಕೆಲಸ ಮಾಡಿರ್ತಾರೆ ಎಷ್ಟೋ ಹಾಸ್ಟೆಲ್ಗಳಲ್ಲಿ. ಅವ್ರಿಗೆ CL ಇದೆ, PL ಇದೆ. ಏನಾದ್ರು ಕೇಳಕ್ ಹೋದ್ರೆ ಅವ್ರು ಅದನ್ನೇ ಹೇಳ್ಕೊಂಡು ಹೋಗಿರ್ತಾರೆ. ಅವ್ರು ತಪ್ಪಲ್ಲ ಸರ್, ಅದು ಗೌರ್ಮೆಂಟ್ ತಪ್ಪು. ನಾವಿಲ್ಲಿ ನೇರವಾಗಿ ಹೊಣೆ ಮಾಡ್ಬೇಕಾಗಿರೋದು ಗೌರ್ಮೆಂಟ್ನೇ ಹೊರತಾಗಿ ಯಾವುದೇ ವಾರ್ಡನ್ಗಳನ್ನಲ್ಲ, ಯಾವುದೇ ಅಧಿಕಾರಿಗಳನ್ನಲ್ಲ. ಅವ್ರ ತಲೆ ನಮ್ ತಲೆ ಮೇಲೆ ಅವ್ರು ಹಾಕ್ತಾರೆ, ಅವ್ರ ತಲೆ ಮೇಲೆ ಮತ್ತೊಬ್ರು ಹಾಕ್ತಾರೆ. ಹಾಕ್ದಾಗ ಅವ್ರ ಕೆಲಸ ಮಾಡ್ಲೇಬೇಕಾಗಿರುತ್ತೆ. ಸೊ ನಾವು ಕೇಳ್ತಾ ಇರೋದು ಸರ್, ನಮ್ಗೆ ಸಮಾನ ವೇತನಕ್ಕೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಿ. ಮತ್ತೆ ನಮಗೂ ಕೂಡ ನಮ್ಮ ಆರೋಗ್ಯ ದೃಷ್ಟಿಯಿಂದ ಆಗಿರ್ಬೋದು, ನಮ್ಮ ಫ್ಯಾಮಿಲಿ ಸರೌಂಡಿಂಗ್ಗೋಸ್ಕರ ನಮಗೆ ಫಸ್ಟ್ ಇನ್ ಟೈಮ್ ಸ್ಯಾಲ್ರಿ ಕೊಡಿ. ನಮ್ಗೆ ಸ್ಯಾಲ್ರಿ ದಯವಿಟ್ಟು ರೈಸ್ ಆಗ್ಲೇಬೇಕು ಸರ್. ಇಲ್ಲಿ ಏನು 31 ಸಾವಿರ ಅಂತ ಬ್ಯಾನರ್ ಗಳಿದಾವೆ ಹೊರತಾಗಿ ನಮ್ಗೆ 31ರಲ್ಲಿ 1/4% ಇದೆ ಅಷ್ಟೇ ಸರ್. ನಮ್ಗೆ ಅದು ಕೂಡ ಮಂತ್ಲಿ ಸಿಗೋದಿಲ್ಲ. ನಮ್ಗೆ 4 ರಿಂದ 5 ತಿಂಗಳು ಆಗ್ಬೇಕು ಸರ್ ನಮ್ಗೆ ಸ್ಯಾಲ್ರಿ ಸಿಗ್ಲಿಕ್ಕೆ. ಸೊ ನಾವೇನೋ ಹೊಟ್ಟೆಗೆ ಅಡಿಗೆ ಮಾಡ್ಕೊಂಡು ಇಲ್ಲಿ ಊಟ ಮಾಡ್ತೀವಿ ಸರ್. ನಮ್ಮ ಮನೇಲಿ ನಮ್ಮ ಮಕ್ಕಳು, ನಮ್ಮ ಗಂಡ, ಮನೆ ಫ್ಯಾಮಿಲೀಸ್ ಎಲ್ಲ ಏನ್ ಮಾಡ್ಬೇಕು ಸರ್ ಅವರು? ಸರ್ ಇದು ಸುಮಾರು ವರ್ಷಗಳಿಂದ ಇದೆ. ಇಲ್ಲಿ ಹೇಳ್ತೀವಲ್ಲ, ಇಲ್ಲಿ ಇರೋದು 10 ನಮ್ಮ ಎಲ್ಲಾ ಡಿಸ್ಟ್ರಿಕ್ಟ್ ವೈಸ್ ಅಲ್ಲಿ ತಗೊಂಡ್ರೆ 10,000 ಜನ ಇದೀವಿ, ಜಾಸ್ತಿನೇ ಇದೀವಿ ಸರ್ ನಾವು. ಬಟ್ ಇಲ್ಲಿ ಯಾಕೆ ಬರ್ತಾ ಇಲ್ಲ ಗೊತ್ತಾ? ಹೋಪ್ಸ್ ಹೊರಟೋಗಿದೆ, ಗೌರ್ಮೆಂಟ್ ಮೇಲೆನೆ ಹೋಪ್ಸ್ ಹೊರಟೋಗಿದೆ. ಬರೋ ಬಸ್ ಚಾರ್ಜ್ ವೇಸ್ಟ್, ನಮ್ಮ ಆರೋಗ್ಯ ಇನ್ನೂ ವೇಸ್ಟ್. ಎಷ್ಟು ದಿವಸ ಆಗುತ್ತೋ ಅಷ್ಟನ್ನ ದುಡಿಯೋಣ ಅನ್ನೋ ಲೆಕ್ಕಕ್ಕೆ ಬಂದ್ಬಿಟ್ಟಿದ್ದಾರೆ ಜನ. ಅದ್ ಯಾಕೆ ಹೋಗ್ತಾ ಇದೆ ಸರ್? ರಾಜಕೀಯವಾಗಿ ತಗೊಂಡ್ರು ಕೂಡ, ಮಾನವೀಯತೆವಾಗಿ ತಗೊಂಡ್ರು ಕೂಡ, ಎಲ್ಲಾ ರಂಗದಲ್ಲಿ ತಗೊಂಡ್ರು ಕೂಡ ಒಬ್ಬ ಮನುಷ್ಯ ಅವ್ನು ದುಡಿತಿದ್ದಾನೆ ಅಂತಂದ್ರೆ, ಇವಾಗ ಗಾರೆ ಕೆಲ್ಸಕ್ಕೋ ಎಂತದೋ ಕೆಲ್ಸಕ್ಕೆ ಹೋಗ್ತಿದ್ದಾನೆ ಅಂದ್ರೂ ಕೂಡ ಒಂದ್ 800 ರೂಪಾಯಿ ಪಗಾರ ಕೊಡ್ತಾರೆ ಅವನಿಗೆ. ಮತ್ತೆ ಅದೇನೇನೋ ಓಟಿ ಮತ್ತೊಂದು ಮುಗಿದೊಂದು ಅದಕ್ಕೆ ಎಕ್ಸ್ಟ್ರಾ ದುಡ್ಡು ಕೊಡ್ತಾರೆ. ಮತ್ತೆ ಗಂಡ್ ಮಕ್ಳಾದ್ರೆ ಅವ್ನಿಗೆ 90 ಹೊಡಿಯಕ್ ಒಂದ್ 100 ರೂಪಾಯಿನೂ ಎಕ್ಸ್ಟ್ರಾ ಕೊಟ್ಟು ಕಳಿಸ್ತಾರೆ. ಬಟ್ ನಮ್ಗೆ ಇಲ್ಲಿ 24 ಗಂಟೆ ವರ್ಕ್ ಮಾಡ್ತೀವಿ. ಎಷ್ಟೋ ಗಂಡ್ ಮಕ್ಳು ಅಂತೂ ಸರ್, ಬ್ಯಾಚುಲರ್ಸ್ ಅಂತೂ ಅಲ್ಲೇ ಉಳ್ಕಂತವೆ. ನಮ್ಮಲ್ಲೆಲ್ಲ ಹಂಗೆ ಆಗಿದೆ ಪಾಪ. ಅಲ್ಲೇ ಉಳ್ಕೊಂಡು ಹಗಲು ರಾತ್ರಿ ಮಕ್ಕಳನ್ನ ಓದಿಸ್ತೀವಿ ಕೂಡ ಸರ್. ಅದ್ ಯಾರಿಗೂ ಕಾಣೋದಿಲ್ಲ. ನಾವ್ ಬರೀ ಅಡಿಗೆ ಹಾಕಿ, ಪಾತ್ರೆ ತಿಕ್ಕಿ, ಹಾಸ್ಟೆಲ್ ತೊಳೆದು ಮನೆಗೆ ಹೋಗಲ್ಲ ಸರ್. ಮಕ್ಕಳಿಗೆ ಒಂದ್ ಕಲ್ಚರಲ್ಲೂ ಕಲಿಸ್ತೀವಿ, ಹೀಗಿರ್ಬೇಕು. ಎಷ್ಟೋ ಜನರ ಲೈಫ್ ನ ನಾವು ಮೋಟಿವೇಶನ್ ಮಾಡ್ತಿದೀವಿ, ಅದ್ ಯಾರಿಗೂ ಕಾಣಿಸ್ತಿಲ್ಲ. ಕೆಲವೊಂದು ನಮ್ಮ ಅನುಭವಗಳಿಂದಾನೇ ಬಂದಿರುತ್ತೆ. ಯಾವ್ದು ಕೂಡ ದುಡ್ಡಿಗಷ್ಟೇ ಕೆಲಸ ಮಾಡೋದಾಗಿದ್ರೆ ಯಾವ್ದು ಕೂಡ ನಮ್ಮ ಪ್ರಪಂಚದಲ್ಲಿ ಯಾವ್ದು ಚೇಂಜಸ್ ಆಗಲ್ಲ ಸರ್. ಫಸ್ಟ್ ನಮ್ಮನ್ನು ಗೌರವಿಸಿ, ನಮ್ ಕೆಲಸನ ಆಧರಿಸಿ, ನಮಗೂ ಒಂದ್ ರಕ್ಷಣೆ ಕೊಡಿ. ನಮ್ಗೆ ಒಳ್ಳೆ ನಮ್ ಕೆಲಸಕ್ಕೆ ನಮ್ಗೆ ಸ್ಯಾಲ್ರಿ ಬೇಕು ಸರ್. ಕಲ್ಪನಾ ಸರ್.